ನಮಸ್ಕಾರ. ನಾವು ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡ್ತಿರೋವಾಗ ಯಾವುದೇ ಸ್ಟಾಕ್ ಆಗಲಿ ಇಂಡೆಕ್ಸ್ ಆಗಲಿ ಯಾವುದರಲ್ಲೇ ಟ್ರೇಡ್ ಮಾಡ್ತಿರೋವಾಗ ಆ ಮಾರ್ಕೆಟ್ ಮೂಮೆಂಟ್ ಅದರದ್ದು ಪ್ರೈಸ್ ಮೂಮೆಂಟ್ನ ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅಂತ ನಾನು ಯಾವಾಗಲೂ ಹೇಳ್ತಿರ್ತೀನಿ. ನೀವೆಲ್ಲರೂ ಆಲ್ರೆಡಿ ನಮ್ಮ ಡೈನಮಿಕ್ ಡೌಮ್ಯಾನ್ ಸೋಷಿಯಲ್ ಮೀಡಿಯಾ ಚಾನಲಲ್ಲಿ ನಮ್ಮ ಸುಮಾರು ವೀಡಿಯೋಸ್ ನೀವು ನೋಡಿದರೆ ಈ ಮಾತನ್ನು ನಾನು ಆಲ್ಮೋಸ್ಟ್ ಎವ್ರಿ ವಿಡಿಯೋಲ್ಲಿ ರಿಪೀಟೆಡ್ ಆಗಿ ಹೇಳ್ತಾ ಬಂದಿದ್ದೀನಿ. ಸೊ ಇದನ್ನು ಕ್ಲಾರಿಟಿ ತೊಗೊಳ್ಳೋದಂದರೆ ಯಾವ ಥರ ಅಂತ ನಾನು ಆಲ್ರೆಡಿ ಮಲ್ಟಿಪಲ್ ಎಕ್ಸಾಂಪಲ್ಸ್ ತೊಗೊಂಡಿದ್ದೀನಿ. ಬಟ್ ಇವತ್ತು ಮತ್ತೆ ನಾನು ಡಿಫ್ರೆಂಟ್ ಎಕ್ಸಾಂಪಲ್ಸ್ ನಿಮಗೆ ತೋರಿಸ್ತೀನಿ. ಇವಾಗ ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಾನು ಆರ್ಥಿ ಇಂಡಸ್ಟ್ರೀಸ್ ಅಂತ ಒಂದು ಸ್ಟಾಕ್, ಅದರಲ್ಲಿ ನಡೆದಿರೋಂಥ ಒಂದು ಪ್ರೈಸ್ ಮೂಮೆಂಟ್ 27th ಮಾರ್ಚ್ ಮತ್ತು 28th ಮಾರ್ಚ್ 2025 ಈ 2 ದಿವಸ ನಡೆದಿರೋಂಥ ಪ್ರೈಸ್ ಮೂಮೆಂಟ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ. ಓಕೆ, ಸೊ ಆ ಡಿಸ್ಕಷನಲ್ಲಿ ಆಬ್ವಿಯಸ್ಲಿ ನಿಮಗೆ ಗೊತ್ತಿರೋಂಗೆ ಆ ಪ್ರೈಸ್ ಮೂಮೆಂಟ್ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಡೈನಮಿಕ್ ಲೈವ್ ಮತ್ತು ಡೈನಮಿಕ್ ಸಿಸ್ಟಮ್ ಅನ್ನೋ ಈ 2 ಸಾಫ್ಟ್ವೇರ್ ಯೂಸ್ ಮಾಡಿ ನಾವು ಅರ್ಥ ಮಾಡ್ಕೊಳ್ಳೋಕೆ ಹೊಡ್ತೀವಿ. ಬಟ್ ಪ್ರೈಸ್ ಮೂಮೆಂಟ್ ಏನಾಗಿದೆ ಅಂತ ಫಸ್ಟ್ ನೋಡೋಣ. ನಮ್ಮ ಡೈನಮಿಕ್ ಲೈವಲ್ಲಿ ನೋಡಿದಾಗ ಇದರದ್ದು ಪ್ರೈಸ್ ಆಲ್ಮೋಸ್ಟ್ 407 ಈ ರೇಂಜಿಂದ ಹಿಡಿದು ಪ್ರೈಸ್ ಆಲ್ಮೋಸ್ಟ್ 385 ತನಕ ಬಂದು ತಿರ್ಗಾ 385ಇಂದ ಹಿಡಿದು ವಾಪಸ್ 407 ರೇಂಜ್ಗೆ ವಾಪಸ್ ಹೋಗಿ ಅಲ್ಲಿಂದ 407ಇಂದ ವಾಪಸ್ 390 ರೇಂಜಿಗೆ ಬಂದಿದೆ. ಓಕೆ, ಅಪ್ ಆ್ಯಂಡ್ ಡೌನ್ ಮೂಮೆಂಟ್ ಮಾಡಿದೆ. ಆಲ್ಮೋಸ್ಟ್ ನಿಮಗೆ ಎಷ್ಟಾಯಿತು, 20 ಪಾಯಿಂಟ್ಗಿಂತ ಜಾಸ್ತಿ ಮೂಮೆಂಟ್, ಈಚ್ ಮೂವಲ್ಲೂ 20 ಪಾಯಿಂಟ್ಗಿಂತ ಜಾಸ್ತಿ ಮೂಮೆಂಟ್ ಆಗಿದೆ ನಿಮಗೆ. ಕರೆಕ್ಟ್ ಅಲ್ವಾ? ಸೊ ಈ ಮೂಮೆಂಟಲ್ಲಿ ಟ್ರೇಡ್ ಮಾಡೋದು ಹೇಗೆ ಅನ್ನೋದನ್ನು ನೋಡಿದ್ರೆ ನಮ್ಮ ಡೈನಮಿಕ್ ಲೈವಲ್ಲಿ 27ನೇ ತಾರೀಕು ಬೆಳಗ್ಗೆ 11:00ವರೆಗೆ ಒಂದು ಬೈಯಿಂಗ್ ಆಪರ್ಚುನಿಟಿ ಕೊಟ್ಟಿದೆ. ಅಲ್ಲಿಂದ ಪ್ರೈಸ್ ಮೇಲೋಯ್ತು, ಮೇಲೋಗಿ ಎಲ್ಲೋ ಒಂದು ಪಾಯಿಂಟಲ್ಲಿ ಎಕ್ಸಿಟ್ ಕೊಟ್ಟಿದೆ. ಮತ್ತು 28ನೇ ತಾರೀಕು 12:00ವರೆಗೆ ಮತ್ತೆ ಒಂದು ಸೆಲ್ಲಿಂಗ್ ಆಪರ್ಚುನಿಟಿ ಕೊಟ್ಟಿದೆ. ಆ ಸೆಲ್ಲಿಂಗ್ ಆಪರ್ಚುನಿಟಿ ಕೊಡೋ ನಮಗೆ ಒಂದು ಪ್ರಾಫಿಟಲ್ಲಿ ಎಕ್ಸಿಟ್ ಕೊಟ್ಬಿಡ್ತು. ಓಕೆ, ಸೊ ಇಷ್ಟೇ ನಾನು ನಿಮ್ಗೆ ಹೇಳಿಬಿಟ್ರೆ ಈ ಪರ್ಟಿಕ್ಯುಲರ್ ಸ್ಟಾಕಲ್ಲಿ ಟ್ರೇಡ್ ಮಾಡೋದಕ್ಕೆ ನೋಡಿ, ಬೈ ಬಂತು, ಬೈ ಮಾಡಿದರೆ ಪ್ರೈಸ್ ಇನ್ಕ್ರೀಸ್ ಆಯಿತು, ಆಮೇಲೆ ಸೆಲ್ ಬಂತು, ಸೆಲ್ ಮಾಡಿದರೆ ಪ್ರೈಸ್ ಡಿಕ್ರೀಸ್ ಆಯಿತು, ನೀವು ಪ್ರಾಫಿಟ್ ಮಾಡ್ಕೊಂಡು ಆಚೆ ಬರ್ಬೋದಾಗಿತ್ತು ಅಂತ ಸಿಂಪಲ್ಲಾಗಿ ಹೇಳ್ಬಿಟ್ರೆ ನೀವೇನು ಅರ್ಥ ಮಾಡ್ಕೊತೀರಾ? ಓಕೆ, ಬೈ ಸಿಗ್ನಲ್ ಬಂದರೆ ನಾವು ಬೈ ಮಾಡಬೇಕು, ಸೆಲ್ ಸಿಗ್ನಲ್ ಬಂದರೆ ನಾವು ಸೆಲ್ ಮಾಡಬೇಕು ಅಂತ ಬ್ಲೈಂಡಾಗಿ ನೀವು ಡಿಸಿಷನ್ ತೊಗೊಂಬಿಟ್ಟಿರ್ತೀರ ಅಲ್ವಾ? ಬಟ್ ನಾವಿಲ್ಲಿ ಟ್ರೇಡ್ ಮಾಡೋಕ್ಕೆ ಮುಂಚೆ ನಾನು ಯಾವಾಗಲೂ ಏನು ಹೇಳ್ತಿರ್ತೀನಿ, ಯಾವುದೇ ಒಂದು ಸ್ಕ್ರಿಪ್ಟನ್ನು ಟ್ರೇಡ್ ಮಾಡಬೇಕು ಅಂದರೆ ಒಂದು ಟ್ರೇಡ್ ಮಾಡೋಕ್ಕೆ ಮುಂಚೆ ಅದರಲ್ಲಿ ಏನು ನಡೀತಿದೆ ಅನ್ನೋದನ್ನು ಫಸ್ಟ್ ಒಂದು ಕ್ಲಾರಿಟಿ ತೊಗೊಳ್ಳೋಣ. ಸೊ ಈ ಆರ್ಥಿ ಇಂಡಸ್ಟ್ರೀಸಲ್ಲಿ ಏನಾಗಿದೆ ಅಂದರೆ ಪ್ರೈಸ್ ಇದ್ರದ್ದು ಪ್ರೀವಿಯಸ್ ಆಗಿ ಪ್ರೈಸ್ ಇದ್ರದ್ದು ಒಂದು ಬಾಟಮಿಂದ ಇನ್ಕ್ರೀಸ್ ಆಗ್ತಾ ಮೇಲೋಗಿದೆ. ಮೇಲೋಗ್ತಿರೋವಾಗ ಆಲ್ಮೋಸ್ಟ್ 765 ರೇಂಜ್ ತನಕನೂ ಹೈ ಮಾಡಿದೆ. ಯಾವಾಗ? ಡ್ಯೂರಿಂಗ್ ಸೆಪ್ಟೆಂಬರ್ ಕ್ವಾರ್ಟರಲ್ಲಿ 2024 ಹೇಳ್ತಿದ್ದೀನಿ, 765 ರೇಂಜ್ ತನಕ ಹೈ ಮಾಡಿದೆ. ಸೊ ಅದು ಹೈ ಮಾಡ್ತಿರೋವಾಗ ನಾವು ಓವರಾಲ್ ಪಿಕ್ಚರ್ ಏನು ನಡೀತಿದೆ ಅಂತ ಓವರಾಲ್ ಪಿಕ್ಚರ್ ತಿಳ್ಕೊಳ್ಳೋದಕ್ಕೆ ನಾವು ನಾರ್ಮಲಿ ಡೈನಮಿಕ್ ಸಿಸ್ಟಮ್ ನೋಡ್ತೀವಿ, ಅಲ್ಲಿ ತುಂಬ ಈಸಿ ಅರ್ಥ ಮಾಡ್ಕೊಳ್ಳೋದು. ಸೊ ಅಲ್ಲೋಗಿ ನೋಡಿದಾಗ 765ಇಂದ ಪ್ರೈಸ್ ಟರ್ನ್ ಆಗಿದೆ. ಏನಕ್ಕೆ ಆ ಪ್ರೈಸ್ ಟರ್ನ್ ಆಯಿತು, ಅಲ್ಲಿಂದ ಯಾಕೆ ಪ್ರೈಸ್ ಡೌನ್ ಬಂತು ಅಂತ ನೋಡಿದ್ರೆ, ಅದು ಪ್ರೈಸ್ ಮೇಲೆ ಹೋಗ್ತಿರೋವಾಗ 765.5 ಹೈ ಮಾಡಿದಾಗ ಮೇಲ್ಗಡೆ ನಮ್ಮ ಡೈನಮಿಕ್ ಸಿಸ್ಟಮಲ್ಲಿ ಒಂದು ಮೇಜರ್ ಡೈನಮಿಕ್ ಸಿಗ್ನಲ್ ಬಂದಿದೆ. ನಾರ್ಮಲಿ ಈ ಮೇಜರ್ ಡೈನಮಿಕ್ ಸಿಗ್ನಲ್ ಬಂದಾಗ ನಮ್ಮ ಡೈನಮಿಕ್ ಮೆಂಬರ್ಸ್ ಎಲ್ಲರೂ ಟ್ರೈನಿಂಗಲ್ಲಿ ಅವರು ತಿಳ್ಕೊಂಡಿರೋ ಪ್ರಕಾರ ಅವರು ಆಲ್ರೆಡಿ ಅಲರ್ಟ್ ಆಗಿಬಿಡ್ತಾರೆ, ರೆಡಿ ಆಗಿಬಿಡ್ತಾರೆ. ಇಲ್ಲಿಂದ ಟರ್ನ್ ಆಗಿ ಡೌನ್ ಬರ್ತಿರೋವಾಗ ಬರೋವಂಥ ಸೆಲ್ಲಿಂಗ್ ಆಪರ್ಚುನಿಟಿನ ಮರಿದೇ ಮಾಡಬೇಕು. ಇದನ್ನು ಮಿಸ್ ಮಾಡಿಬಿಟ್ರೆ ಬೇರೆ ಏನಿದೆ ಮಾರ್ಕೆಟಲ್ಲಿ ಟ್ರೇಡ್ ಮಾಡೋದು ಅನ್ನೋ ಲೆಕ್ಕದಲ್ಲಿ ಇಂಥ ಟ್ರೇಡ್ ಆಪರ್ಚುನಿಟೀಸ್ನ ಬಿಡೋದಿಲ್ಲ. 765ಇಂದ ಹಿಡಿದು ಪ್ರೈಸ್ ಒಂದೇ ಸತಿ ಡೌನ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಡೌನ್ ಬರ್ತಿರುವಾಗ ನೋಡಿ, ಇದರಲ್ಲಿ ಕಂಪ್ಲೀಟ್ ಓವರಾಲ್ ಟ್ರೆಂಡ್ ಏನಿದೆ, ನೀವು ವೆರಿ ಲಾಂಗ್ ಟರ್ಮ್ಗೆ ಟ್ರೆಂಡ್ ಚೆಕ್ ಮಾಡೋಣ ಅಂತ ನೋಡಿದ್ರೂ ಅದ್ರದ್ದು ಡೌನ್ ಟ್ರೆಂಡ್ ಇದೆ. ಜಸ್ಟ್ ಒಂದು ಲಾಂಗ್ ಟರ್ಮ್ಗೆ ಟ್ರೆಂಡ್ ಏನಿದೆ ಅಂತ ನೋಡೋಣ ಅಂದ್ರೂ ಅದ್ರದ್ದು ಡೌನ್ ಟ್ರೆಂಡ್ ಇದೆ. ಓಕೆ, ಕಂಪ್ಲೀಟ್ ಡೌನ್ ಟ್ರೆಂಡಲ್ಲಿದೆ ಇದ್ರದ್ದು ಪ್ರೈಸ್. ಈ ಡೌನ್ ಟ್ರೆಂಡಲ್ಲಿ ಏನಾಗಿದೆ ಅಂದರೆ ಪ್ರೈಸ್ ರೀಸೆಂಟಾಗಿ ಡೌನ್ ಟ್ರೆಂಡಲ್ಲಿ ಪ್ರೈಸ್ ಡೌನೇ ಹೋಗ್ತಾ ಇರಬೇಕು ಡೈಲಿ ಅನ್ನೋ ಏನು ಅವಶ್ಯಕತೆ ಇಲ್ವಲ್ಲ, ಅದು ಅಪ್ ಆ್ಯಂಡ್ ಡೌನ್ ಮಾಡಿಕೊಂಡೇ ತಾನೇ ಮೂಮೆಂಟ್ ಕೊಡೋದು ಅಲ್ವಾ? ಸೊ ಆ ಥರ ಅಪ್ ಆ್ಯಂಡ್ ಡೌನ್ ಮಾಡ್ತಿರೋವಾಗ ನಮ್ಮ ಡೈನಮಿಕ್ ಸಿಸ್ಟಮಲ್ಲಿ ಒಂದು ರೀಸೆಂಟ್ ಪಾಸ್ಟಲ್ಲಿ ಏನಾಗೋಯಿತು ಅಂದರೆ ಅದು ಒಂದು ಇನ್ ಬಿಟ್ವೀನ್ ಟ್ರೆಂಡಲ್ಲಿ ಬಂದ್ಬಿಡ್ತು. ಅಂದರೆ
ಒಂದು ರೇಂಜ್ ಬೌಂಡ್ ಅನ್ನೋ ಜಾಗದಲ್ಲಿ ಎಂಟ್ರಿ ಆಗೋಯ್ತು ಅದ್ರದ್ದು. ಓಕೆ, ಸೊ ಅಲ್ಲಿ ಎಂಟ್ರಿ ಆಗಿ ಪ್ರೈಸ್ ಮೇಲೋಗಿ ಡೌನ್ ಬರ್ತಿರೋವಾಗ ನಮಗೆ ಡೈನಮಿಕ್ ಲೈವಲ್ಲಿ ಒಂದು ಸೆಲ್ಲಿಂಗ್ ಆಪರ್ಚುನಿಟಿ ಬರ್ತಾಯಿದೆ. ಓಕೆ, ಇಂಟ್ರಾ ವೀಕ್ ಲಾಂಗ್ ಸಿಗ್ನಲ್ ಅಂತ ಏನಿದೆ ಅದು ನಮಗೆ ಸೆಲ್ ಅಂತ ಕೊಡ್ತಾ ಇದೆ. ಇವಾಗ ಇಂಟ್ರಾ ವೀಕ್ ಲಾಂಗ್ ಸಿಗ್ನಲ್ ಸೆಲ್ ಅಂತ ಕೊಟ್ಟಾಗ ನಾನು ಅಲ್ಲಿ ಶಾರ್ಟ್ ಪೊಸಿಷನ್ ತೊಗೋಬೇಕಾ, ಕ್ಲಾರಿಟಿ ಇದೆಯಾ ಈ ಟ್ರೇಡ್ ತೊಗೊಳೋದಕ್ಕೆ ಅಂತ ನೋಡಿದ್ರೆ ನಾವು ಆಲ್ರೆಡಿ ಏನು ನೋಡ್ಕೊಂಬಂದ್ವಿ, ಮೇಲ್ಗಡೆ ಒಂದು ಮೇಜರ್ ಪ್ರೆಷರಿಂದ ಡೌನ್ ಬರ್ತಿದೆ. ವೆರಿ ಲಾಂಗ್ ಟರ್ಮಿಂದ ಹಿಡಿದು ಎಲ್ಲ ಟ್ರೆಂಡು ಇದ್ರದ್ದು ಡೌನ್ ಇದೆ. ಡೌನ್ ಟ್ರೆಂಡಲ್ಲಿ ರೀಸೆಂಟಾಗಿ ಮೇಲ್ಗಡೆ ಒಂದು ಟರ್ನಿಂಗ್ ಪಾಯಿಂಟಿಂದ ಬರ್ತಾ ಇದೆ. ಒಳ್ಳೆ ಆಪರ್ಚುನಿಟಿದು, ಇಂಥ ಆಪರ್ಚುನಿಟಿನ ಮಿಸ್ ಮಾಡಬಾರ್ದು ಅಂತ ಜನ ಟ್ರೇಡ್ ಮಾಡಿರ್ತಾರೆ. ಓಕೆ, ಸೊ ಅಲ್ಲಿಂದ ಏನಾಗೋಯಿತು, ನೆಟ್ಟಿಗೆ 385 ತನಕ ಲೋ ಬಂದಿದೆ. ಈ 385 ಲೋ ಬರೋವಾಗ ನೋಡಿ ನಮ್ಮ ಡೈನಮಿಕ್ ಸಿಸ್ಟಮಲ್ಲಿ ಕೆಳಗಡೆ ಆ 385ಗೆ ಕೆಳಗಡೆ ಒಂದು ಸಿಗ್ನಲ್ ಇದೆ. ಈ ಸಿಗ್ನಲ್ ನಮ್ಮ ಡೈನಮಿಕ್ ಮೆಂಬರ್ಸ್ ಗೊತ್ತು. ಈ ಸಿಗ್ನಲ್ ಬಂದಾಗ ಶಾರ್ಟ್ ಪೊಸಿಷನ್ ತೊಗೊಂಡಿರೋರೆಲ್ಲ ಪ್ರಾಫಿಟ್ ಲಾಕ್ ಮಾಡಿ ಇಲ್ಲಿಂದ ಟರ್ನ್ ಆಗೋ ಚಾನ್ಸಸ್ ಇದೆ ಅನ್ನೋದು ಅರ್ಥ. ಓಕೆ, ಸೊ ಇದೇ ಜಾಗದಲ್ಲಿ ನಮ್ಮ ಡೈನಮಿಕ್ ಲೈವಲ್ಲಿ ಬಂದು ನೋಡಿದಾಗ ಡೈನಮಿಕ್ ಲೈವಲ್ಲೂ ಅಲ್ಲೊಂದು ಡೈನಮಿಕ್ ಸಿಗ್ನಲ್ 385 ಅನ್ನೋ ಪಾಯಿಂಟ್ಗೆ ಒಂದು ಡೈನಮಿಕ್ ಸಿಗ್ನಲ್ ಬಂದಿದೆ. ಇಲ್ಲಿಂದ ಟರ್ನ್ ಆಗೋಕ್ಕೆ ರೆಡಿ ಆಗ್ತಿದೆ, ನೀವು ಹುಷಾರಾಗಿರಿ ಅಂತ ಅದು ಆಲ್ರೆಡಿ ನಮಗೆ ಸಿಗ್ನಲ್ ಇನ್ಫಾರ್ಮೇಷನ್ ಕೊಟ್ಬಿಟ್ಟಿದೆ. ಓಕೆ, ಸೊ ಇಲ್ಲಿಂದ ಟರ್ನ್ ಆಗುತ್ತೆ ಅನ್ನೋದು ಗೊತ್ತು. ಬಟ್ ಓವರಾಲ್ ಪಿಕ್ಚರ್ ಏನಿದೆ, ಓವರಾಲ್ ಪಿಕ್ಚರ್ ಬಂದ್ಬಿಟ್ಟು ಕಂಪ್ಲೀಟ್ ಡೌನ್ ಟ್ರೆಂಡ್ ಇದೆ. ಈ ಡೌನ್ ಟ್ರೆಂಡಲ್ಲಿ ಏನಾಗುತ್ತಂದರೆ ಎವ್ರಿ ಟೈಮ್ ಅದು ಮೇಲೆ ಹೋದಾಗೆಲ್ಲ ಒಂದು ಸೆಲ್ಲಿಂಗ್ ಆಪರ್ಚುನಿಟಿ ಕೊಡುತ್ತೆ ಟಾಪಲ್ಲಿ, ಅಲ್ಲಿಂದ ವಾಪಸ್ ತಿರ್ಗಾ ಡೌನ್ ಬರೋದು. ಓಕೆ, ಸೊ ನಮಗೆ ಟಾಪಲ್ಲಿ ಸೆಲ್ಲಿಂಗ್ ಆಪರ್ಚುನಿಟೀಸ್ ಎಲ್ಲ ಯಾವುದು ಮಿಸ್ ಮಾಡಬಾರ್ದು, ಕರೆಕ್ಟ್ ಅಲ್ವಾ? ಅದೇ ಥರ ಡೌನ್ ಟ್ರೆಂಡಲ್ಲಿ ಕೆಳಗಿಂದ ಮೇಲೆ ಹೋಗುತ್ತಂದರೆ ಕೆಳಗಡೆ ಏನಾದರೂ ಒಂದು ರೀಸನ್ ಇದೆಯಾ ಇದಕ್ಕೆ ಮೇಲೆ ಹೋಗೋದಕ್ಕೆ ಅಂತ ನಾವು ಹುಡುಕ್ತೀವಿ. ಆ ಥರ ಏನಾದರೂ ರೀಸನ್, ಏನೋ ಒಂದು ಸಿಗ್ನಲ್ ಇದೆ ಅಲ್ಲಿ ಮೇಲೆ ಹೋಗೋದಕ್ಕೆ ಅಂದರೆ ಆ ಸಿಗ್ನಲ್ ಬೇಸ್ಡು ಟ್ರೇಡ್ ಮಾಡ್ತೀವಿ, ಆ ಅಪ್ ಮೂಮೆಂಟಲ್ಲಿ ಕೂಡ ಟ್ರೇಡ್ ಮಾಡ್ತೀವಿ. ಸೊ ಈ ಥರ ನೋಡ್ತಿರೋವಾಗ ಪ್ರೈಸ್ ಆ ಡೈನಮಿಕ್ ಸಿಗ್ನಲ್ಲಿಂದ ಟರ್ನ್ ಆಗಿ 27ನೇ ತಾರೀಕು ನಮಗೆ ಒಂದು ಬೈಯಿಂಗ್ ಆಪರ್ಚುನಿಟಿ, ಬೆಳಗ್ಗೆ 11:30 ಅಷ್ಟೊತ್ತಿಗೆ ಬೈಯಿಂಗ್ ಆಪರ್ಚುನಿಟಿ. ಸೊ ಆ ಬೈಯಿಂಗ್ ಆಪರ್ಚುನಿಟಿಯಲ್ಲಿ ನಮಗೆ ಇವಾಗ ನೀವು ಕೇಳ್ಬೋದು, ಅಲ್ಲಿ ಟರ್ನ್ ಆಗುತ್ತೆ ಅಂತ ಗೊತ್ತಿರೋವಾಗ ಅಲ್ಲೇ ಯಾಕೆ ಬೈ ಮಾಡಬಾರ್ದು? ವೆರಿ ಗುಡ್ ಕ್ವೆಶ್ಚನ್ ಅದು. ನೀವು ಆ ಥರ ಯೋಚನೆ ಮಾಡಿದರೆ ನಿಜವಾಗ್ಲೂ ಒಳ್ಳೆ ಕ್ವೆಶ್ಚನ್ ಇದು. ಆ ಬಾಟಮಲ್ಲೇ ಬೈ ಮಾಡ್ಬೋದು, ತೊಂದರೆನೇ ಇಲ್ಲ. ಓಕೆ, ಬಟ್ ನಾರ್ಮಲಿ ನಾವು ಟ್ರೈನಿಂಗಲ್ಲಿ ಏನು ಹೇಳ್ತೀವಿ ಅಂದರೆ ಆ ಬಾಟಮಲ್ಲೇ ಬೈ ಮಾಡಬೇಕು ಅಂದರೆ ಸ್ವಲ್ಪ ಈ ಡೈನಮಿಕ್ ಸಿಸ್ಟಮ್ಮು, ಡೈನಮಿಕ್ ಲೈವ್ ಯೂಸ್ ಮಾಡಿ ಎಕ್ಸ್ಪೀರಿಯನ್ಸ್ ಆಗ್ತಾ ಇರೋರು ಏನು ಮಾಡ್ತಾರೆ, ಆ ಒಂದು ಡಿಸಿಷನ್ಸ್ ತೊಗೊತಾರೆ ಟ್ರೇಡಿಂಗಲ್ಲಿ. ಏನಕ್ಕೆ ಹೇಳಿ, ಆ ಯೂಸ್ ಮಾಡಿ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಆ ಮಾರ್ಕೆಟ್ ಮೂವ್ಮೆಂಟ್ನ ಈ ಡೈನಮಿಕ್ ಸಿಸ್ಟಮ್, ಡೈನಮಿಕ್ ಲೈವ್ ಮುಖಾಂತರ ಅದನ್ನು ಅಬ್ಸರ್ವ್ ಮಾಡಿ ಆ ಒಂದು ಕ್ಲಾರಿಟಿ ಸಿಕ್ಕಿರುತ್ತಲ್ವ, ಆವಾಗ ಆ ಎಕ್ಸ್ಪೀರಿಯನ್ಸ್ ಬೇಸ್ಡಲ್ಲಿ ಟ್ರೇಡಿಂಗ್ ಡಿಸಿಷನ್ ತೊಗೊತಾರೆ. ಇಲ್ಲ ನಾರ್ಮಲಿ ಹೊಸ್ದಾಗಿ ಬಂದು ಜಾಯ್ನ್ ಆಗ್ತಾರಲ್ಲ ಅಂಥವ್ರಿಗೆ ನಾವು ಟ್ರೈನಿಂಗಲ್ಲಿ ಏನು ಹೇಳ್ತೀವಿ, ಅಲ್ಲಿ ಕೆಳಗಡೆ ಡೈನಮಿಕ್ ಸಿಗ್ನಲ್ ಬಂತು, ಟರ್ನ್ ಆಗೋ ಚಾನ್ಸ್ ಇದೆ ಅಂತ ನಿಮಗೆ ಸಿಗ್ನಲ್ ಕೊಟ್ಬಿಡ್ತು, ಅದ್ರ ಜೊತೇಲಿ ಇನ್ನೊಂದು ಕನ್ಫರ್ಮೇಷನ್ ಸಿಗ್ನಲ್ ಬರಲಿ, ಅದಾದಮೇಲೆ ನೀವು ಟ್ರೇಡ್ ತೊಗೊಳ್ಳಿ ಅಂದ್ಬಿಟ್ಟು ಹೊಸಬ್ರಿಗೆ ಹೇಳ್ತೀವಿ. ಸೊ ಆ ಹೊಸಬ್ರಿಗೆ ಹೇಳಿರೋ ಲೆಕ್ಕದಲ್ಲಿ ನೋಡಿದ್ರೆ ಬೆಳಗ್ಗೆ 11:30ಗೆ ನಮಗೆ ಬೈಯಿಂಗ್ ಆಪರ್ಚುನಿಟಿ ಬಂದಿದೆ. ಆ ಟೈಮಲ್ಲಿ ಪ್ರೈಸ್ ಆಲ್ಮೋಸ್ಟ್ 393.55 ಈ ರೇಟ್ ನಡೀತಿದೆ. ಓಕೆ, ಸೊ ಇಲ್ಲಿಗೆ ಬೈ ಮಾಡಿರ್ತಾರೆ. ಬೈ ಮಾಡಿದ್ಮೇಲೆ ಇಮಿಡಿಯೇಟಾಗಿ ಪ್ರೈಸ್ ಸ್ವಲ್ಪ ಡೌನ್ ಬಂದು ಸ್ವಲ್ಪ ಅಲ್ಲಲ್ಲೇ ಇದ್ದು ತಿರ್ಗಾ ವಾಪಸ್ ಮೇಲೆ ಹೋಗೋಕ್ಕೆ ಸ್ಟಾರ್ಟ್ ಆಯಿತು. ಓಕೆ, ಮೇಲೆ ಹೋಗ್ತಾ ಒಂದು ಪಾಯಿಂಟಲ್ಲಿ ಶಾರ್ಪ್ ಅಪ್ ಮೂವ್ಮೆಂಟ್ ಸ್ಟಾರ್ಟ್ ಆಗುತ್ತೆ. 28ನೇ ತಾರೀಕು ಬೆಳಗ್ಗೆ ಮಾರ್ಕೆಟ್ ಓಪನ್ ಆಗ್ತಾನೆ, ಶಾರ್ಪ್ ಅಪ್ ಮೂವ್ಮೆಂಟ್. ಅಲ್ಲಿಂದ ಆಲ್ಮೋಸ್ಟ್ 407 ಪಾಯಿಂಟ್ ಚೇಂಜ್ ತನಕನೂ ಹೈ ಮಾಡಿಬಿಟ್ಟಿದೆ. ಓಕೆ, ಅದು ಹೈ ಮಾಡ್ತಿರೋವಾಗಲೇ ನಮ್ಮ ಡೈನಮಿಕ್ ಲೈವಲ್ಲಿ ಟಾಪಲ್ಲಿ ಒಂದು ಸಿಗ್ನಲ್ ಕೊಡ್ತಿದೆ, ಇಲ್ಲಿಂದ ಮತ್ತೆ ಟರ್ನ್ ಆಗುತ್ತೆ ಹುಷಾರು ಅಂತ. ಓಕೆ, ಸೊ ಈ ಸಿಗ್ನಲ್ ಬಂದಾಗ ನಾವೇನು ಮಾಡ್ತೀವಿ, ಫಸ್ಟ್ ಆಫ್ ಆಲ್ ಆ ಬೈ ಪೊಸಿಷನ್ನ ಎಕ್ಸಿಟ್ ಮಾಡ್ಕೊತೀವಿ. ಓಕೆ, ಬೈ ಪೊಸಿಷನ್ನ ಎಕ್ಸಿಟ್ ಮಾಡೋಣ ಅಂದರೆ ಬೆಳಗ್ಗೆ 9:55ಗೆ 401.5 ಈ ರೇಟಿಗೆ ನಮಗೆ ಎಕ್ಸಿಟ್ ಸಿಕ್ಕಿರುತ್ತೆ. ಯಾಕೆ 9:55 ಅಂದರೆ ಆ ಸಿಗ್ನಲ್ ಕನ್ಫರ್ಮ್ ಆಗಲಿ, ಅಲ್ಲಿ ಮೇಲ್ಗಡೆ ಬರ್ತಿರೋಂಥ ಸಿಗ್ನಲ್ ಸ್ವಲ್ಪ ಕನ್ಫರ್ಮ್ ಆಗಲಿ, ಆಮೇಲೆ ಆ್ಯಕ್ಷನ್ ತೊಗೊಳ್ಳೋಣ ಅಂತ ಸ್ವಲ್ಪ ವೆಯ್ಟ್ ಮಾಡ್ತೀವಿ. ವೆಯ್ಟ್ ಮಾಡಿದಾಗ 9:55ಗೆ ಅದು ಕನ್ಫರ್ಮ್ ಆಗೋಯ್ತು, ಅಲ್ಲಿಗೆ ನಾವು ಎಕ್ಸಿಟ್ ಮಾಡಬೇಕಾಯಿತು. 401.5ಗೆ ಎಕ್ಸಿಟ್ ಮಾಡಿದ್ವಿ. ಇವಾಗ ಈ ಟ್ರೇಡಲ್ಲಿ ನಮಗೆ ಆಲ್ಮೋಸ್ಟ್ 393.5 ಎಂಟ್ರಿ ತೊಗೊಂಡು 401.5 ಎಕ್ಸಿಟ್ ಮಾಡ್ತಾಯಿದ್ದೀವಿ ಅಂದರೆ ಆಲ್ಮೋಸ್ಟ್ 7-8 ಪಾಯಿಂಟ್ ಬೆನಿಫಿಟ್ ನಮಗೆ ಇದರಲ್ಲಿ ಸಿಕ್ಕಿದೆ, ಕರೆಕ್ಟ್ ಅಲ್ವಾ? ಸರಿ, ಇವಾಗ ಅಲ್ಲಿ ಎಕ್ಸಿಟ್ ಮಾಡಿದ್ವಿ. ಯಾಕೆ ಎಕ್ಸಿಟ್ ಮಾಡಿದ್ವಿ?
ಯಾಕಂದರೆ ಅಲ್ಲಿಂದ ಪ್ರೈಸ್ ಟರ್ನ್ ಆಗ್ಬೋದು ಅನ್ನೋದು ಅಲ್ಲಿ ಟಾಪಲ್ಲಿ ಸಿಗ್ನಲ್ ಬಂದಿದೆ, ಅದಕ್ಕೆ ನಾವು ಎಕ್ಸಿಟ್ ಮಾಡಿಬಿಟ್ವಿ. ಕರೆಕ್ಟ್ ಅಲ್ವಾ? ಅಲ್ಲಿ ಟರ್ನ್ ಆಗ್ಬೋದು ಅಂತ ಗೊತ್ತಿರೋವಾಗ ಯಾಕೆ ನಾವು ಅಲ್ಲೇ ಸೆಲ್ ಮಾಡಬಾರ್ದು? ಅದೇ ಆ ಬಾಟಮಲ್ಲಿ ಅದೇ ಪ್ರಶ್ನೆ ಬಂತು, ಇವಾಗ ಟಾಪಲ್ಲೂ ಅದೇ ಪ್ರಶ್ನೆ ಬರ್ತಿದೆ. ಬಟ್ ಈ ಟಾಪಲ್ಲಿ ಅದೇ ಪಾಯಿಂಟಿಗೆ ಸೆಲ್ಲು ಲಾಂಗ್ ಎಕ್ಸಿಟ್ ಮಾಡಿ ಶಾರ್ಟ್ ಪೊಸಿಷನ್ನು ತೊಗೊಳೋದಕ್ಕೆ ಒಂದು ಕ್ಲಾರಿಟಿ ಇಲ್ಲಿ ಏನಪ್ಪ ಇದೆ ಅಂದರೆ, ನಾವು ಮೊದಲೇ ಡೈನಮಿಕ್ ಸಿಸ್ಟಮಲ್ಲಿ ಏನು ನೋಡಿದ್ವಿ, ಮೇಲ್ಗಡೆ ಒಂದು ಸ್ಟ್ರಾಂಗ್ ಪ್ರೆಷರ್ ಇಟ್ಕೊಂಡು ಡೌನ್ ಬರ್ತಿದೆ. ಆ ಡೌನ್ ಬರ್ತಿರೋ ಮೂಮೆಂಟಲ್ಲಿ ಕಂಪ್ಲೀಟ್ ಡೌನ್ ಟ್ರೆಂಡ್ಗೆ ಕನ್ವರ್ಟ್ ಆಗಿಬಿಟ್ಟಿದೆ ಅದರದ್ದು ಪ್ರೈಸ್ ಮೂಮೆಂಟ್, ಟೋಟಲ್ ಡೌನ್ ಟ್ರೆಂಡಲ್ಲಿದೆ. ಇವಾಗ ಅದು ಡೌನ್ ಬಂದು ಆ 385ಇಂದ ಟರ್ನ್ ಆಗಿರೋದು ಇಟ್ ಈಸ್ ಓನ್ಲಿ ಫಾರ್ ಟೈಮ್ ಬೀಯಿಂಗ್ ಅಷ್ಟೇ. ಓಕೆ, ಟೈಮ್ ಬೀಯಿಂಗ್ ಅಪ್ ಮೂಮೆಂಟ್ ಇದು. ಬಟ್ ಓವರ್ ಆಲ್ ಫೋಕಸ್ ಯಾವ ಕಡೆ ಇದೆ? ಡೌನ್ವರ್ಡ್ಗಿದೆ. ಡೌನ್ವರ್ಡ್ಗೆ ಕಂಪ್ಲೀಟ್ ಫೋಕಸ್, ಡೈರೆಕ್ಷನ್ ಎಲ್ಲ ಡೌನ್ವರ್ಡ್ಗಿರೋವಾಗ ಮೇಲ್ ಬರ್ತಿರೋಂಥ ಪ್ರೈಸ್, ಟಾಪಲ್ಲಿ ಸಿಕ್ಕಿರೋಂಥ ಸಿಗ್ನಲ್, ಇಂಥ ಆಪರ್ಚುನಿಟಿನ ಮಿಸ್ ಮಾಡಬಾರ್ದಲ್ವಾ? ನಮಗೆ ಡೈರೆಕ್ಷನು ಗೊತ್ತು, ಅಲ್ಲಿ ಮೇಲ್ಗಡೆ ಎಲ್ಲಿಂದ ಟರ್ನ್ ಆಗುತ್ತೆ ಅಂತ ಸಿಗ್ನಲ್ಲು ಕೊಟ್ಬಿಟ್ಟಿದೆ, ಇಂಥ ಆಪರ್ಚುನಿಟಿ ನಾವು ಯಾಕೆ ಮಿಸ್ ಮಾಡೋದು ಅಂದ್ಬಿಟ್ಟು 401.5ಗೆ ಬರೀ ಲಾಂಗ್ ಪೊಸಿಷನ್ ಎಕ್ಸಿಟ್ ಮಾತ್ರ ಅಲ್ಲ, ಅಲ್ಲಿಗೆ ಶಾರ್ಟ್ ಪೊಸಿಷನ್ನು ತೊಗೊಂಡ್ಬಿಡ್ಬೋದು. ಓಕೆ, ಸೊ ಅಲ್ಲಿಗೆ ಶಾರ್ಟ್ ಪೊಸಿಷನ್ ತೊಗೊಂಡ್ರೆ ವಾಪಸ್ ಅಲ್ಲಿಂದ ಪ್ರೈಸ್ ಮತ್ತೆ ಡೌನ್ ಬರ್ತಿರೋವಾಗ ಮಧ್ಯಾಹ್ನ 12ವರೆಗೆ ನಮ್ಮ ಡೈನಮಿಕ್ ಲೈವಲ್ಲಿ ID3 ಸ್ಪೀಡ್ ಸಿಗ್ನಲ್ ಅಂತ ಏನು ಹೇಳ್ತೀವಿ ಅದು ಸೆಲ್ ಕನ್ಫರ್ಮ್ ಮಾಡಿರೋದು. ಓಕೆ, ಆ ಟೈಮಿಗೆ ನೀವು ಸೆಲ್ ಮಾಡೋಕ್ಕೆ ಹೋದರೆ ಆಲ್ಮೋಸ್ಟ್ 395 ಚೇಂಜ್ ಇದೆ, ಆಲ್ರೆಡಿ ಡೌನ್ ಬಂದುಬಿಟ್ಟಿದೆ, ಅದು 6-7 ರೂಪಾಯಿ ಡೌನ್ ಬಂದುಬಿಟ್ಟಿದೆ. ಬಟ್ ನಾವೇನು ಮಾಡಿರ್ತೀವಿ, ನಾವು ಆಲ್ರೆಡಿ 401.5ಗೆ ಶಾರ್ಟ್ ಪೊಸಿಷನ್ ತೊಗೊಂಡಾಯ್ತು, ಅಲ್ಲಿ ಇದು ಜೊತೇಲಿ ಇದು ಸೆಲ್ ಕೊಡ್ತಾ ಇದೆಯಾ, ಇನ್ನೂ ಒಳ್ಳೆಯದು, ಅದೇನು ಹೇಳ್ತಿದೆ ಇನ್ನೂ ಡೌನ್ ಹೋಗುತ್ತೆ ಅಂತ ಹೇಳ್ತಿದೆ, ನಾವು ಆಲ್ರೆಡಿ ಸೆಲ್ಲಲ್ಲಿದ್ದೀವಿ, ಆರಾಮಾಗಿ ಇಟ್ಕೊಳ್ಳೋಣ ಪೊಸಿಷನ್. ಇಟ್ಕೊಂಡಿರೋವಾಗ ಪ್ರೈಸ್ ಡೌನ್ ಬರ್ತಿರೋವಾಗ ಮಧ್ಯಾಹ್ನ 1:15 ಅಷ್ಟೊತ್ತಿಗೆ ನಮ್ಮ ಡೈನಮಿಕ್ ಲೈವಲ್ಲಿ ಕೆಳಗಡೆ ID3ಅಲ್ಲಿ ಒಂದು ಸಿಗ್ನಲ್ ಸ್ಟಾರ್ಟ್ ಆಯಿತು. ಈ ಸಿಗ್ನಲ್ಗೆ ಟೈಮಿಂಗ್ ಇಲ್ಲಿಂದ ಮತ್ತೆ ಟರ್ನ್ ಆಗ್ಬೋದು ಅನ್ನೋದು ಸಿಗ್ನಲ್. ಆವಾಗ ನಾವೇನು ಮಾಡ್ತೀವಿ, ಆ ಶಾರ್ಟ್ ಪೊಸಿಷನ್ ಏನು ತೊಗೊಂಡಿದ್ದೀವಿ ಅದನ್ನು ಎಕ್ಸಿಟ್ ಮಾಡ್ಕೊಂಡು ಆಚೆ ಬರೋಣ. ಸೊ ಎಕ್ಸಿಟ್ ಮಾಡಿದ್ರೆ ಆಲ್ಮೋಸ್ಟ್ 393.4. ಸೊ ಸೆಲ್ ಮಾಡಿರೋದು ಎಷ್ಟು? 401.5, 393.4 ಅಂದರೆ ಮತ್ತೆ 7-8 ಪಾಯಿಂಟ್ ಬೆನಿಫಿಟ್ ನಮಗೆ ಇದರಲ್ಲಿ ಸಿಕ್ಕಿದೆ. ಓಕೆ, ಪ್ರೀವಿಯಸ್ ಟ್ರೇಡಲ್ಲಿ ಒಂದು 8 ಪಾಯಿಂಟು, ಈ ಟ್ರೇಡಲ್ಲಿ ಒಂದು 8 ಪಾಯಿಂಟ್ ಅಂದರೆ ಆಲ್ಮೋಸ್ಟ್ ನಿಮ್ಗೆ ಹತ್ರ 16 ಪಾಯಿಂಟ್ ಬೆನಿಫಿಟ್ ಇದರಲ್ಲಿ ಸಿಕ್ಕಿದೆ. ಕರೆಕ್ಟ್ ಅಲ್ವಾ? ಈ 16 ಪಾಯಿಂಟ್ ಬೆನಿಫಿಟ್ ಎರಡೇ ದಿವಸ ಟ್ರೇಡ್ ಮಾಡಿರೋದು. ಓಕೆ, ಒಂದು ದಿವಸಕ್ಕೆ ಒಂದು ಟ್ರೇಡ್ ಸಿಕ್ತು, ಎರಡನೇ ದಿವಸಕ್ಕೆ ಇನ್ನೊಂದು ಟ್ರೇಡ್ ಸಿಕ್ತು, ಎರಡು ಎಕ್ಸಿಟ್ ಆಗೋಯ್ತು. ಸೊ ಈ 2 ಟ್ರೇಡಲ್ಲಿ ನಾವು F&O ಅಲ್ಲಿ ಹೋಗಿ ಈ ಪರ್ಟಿಕ್ಯುಲರ್ ಸ್ಟಾಕಲ್ಲಿ ಟ್ರೇಡ್ ಮಾಡಬೇಕು ಅಂದರೆ, ಎಸ್ಪೆಷಲಿ ಇದರದ್ದು ಫ್ಯೂಚರ್ಸಲ್ಲಿ ಲಾಟ್ ಸೈಜ್ ಬಂದು 1000 ಲಾಟ್ ಸೈಜ್ ಇದೆ. ಲಾಟ್ ಸೈಜ್ 1000 ಇದ್ದರೆ ಇದ್ರದ್ದು ಮಾರ್ಜಿನ್ ಎಷ್ಟಪ್ಪ ಅಂತ ನೋಡಿದ್ರೆ ಲೆಸ್ ದ್ಯಾನ್ 1 lakh rupees ಇದೆ ಮಾರ್ಜಿನ್. ಓಕೆ, ಸೊ ಇಂಥ ಸ್ಟಾಕು ಲೆಸ್ ದ್ಯಾನ್ 1 lakh ಮಾರ್ಜಿನ್ ಇದೆ ಅಂದರೆ ಸ್ವಲ್ಪ ಕಡಿಮೆ ಕ್ಯಾಪಿಟಲ್ ಇರೋರಿಗೂ ಅನುಕೂಲ ಆಗಿಬಿಡುತ್ತೆ ಟ್ರೇಡ್ ಮಾಡೋದಕ್ಕೆ. ಕರೆಕ್ಟ್ ಅಲ್ವಾ? ಸೊ 1000 ಲಾಟ್ ಸೈಜಲ್ಲಿ ನೀವು ಒಂದು 15-16 ಪಾಯಿಂಟ್ ಮೂವ್ಮೆಂಟ್ ಕ್ಯಾಪ್ಚರ್ ಮಾಡಿದ್ದೀರಾ ಅಂದರೆ ಆಲ್ಮೋಸ್ಟ್ 15-16 ಸಾವಿರ ರೂಪಾಯಿ ಬೆನಿಫಿಟ್. ಕರೆಕ್ಟ್ ಅಲ್ವಾ? ಸೊ ಏನಿದರಲ್ಲಿ ಈ ವಿಡಿಯೋ ಮುಖಾಂತರ ನಿಮ್ಗೆ ಏನೊಂದು ಕ್ಲಾರಿಟಿ ಸಿಕ್ಕಿರ್ಬೋದು ಅಂದರೆ, ನೋಡಿ ನಾವು ಇವತ್ತು ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡುವಾಗ ನಮಗೆ ಮೇಯ್ನ್ ಬೇಕಾಗಿರೋದೇ ಎಲ್ಲಿ ಎಂಟ್ರಿ ತೊಗೋಬೇಕು, ಎಲ್ಲಿ ಎಕ್ಸಿಟ್ ಮಾಡಬೇಕು ಅನ್ನೋ ಒಂದು ಕ್ಲಾರಿಟಿ ನಮಗಿರಬೇಕು. ನಾವು ಟ್ರೇಡ್ ಮಾಡೋವಾಗ ಕ್ಲಾರಿಟಿ ನಮಗಿರಬೇಕು. ಏನಕ್ಕೆ ಬೈ ಮಾಡಬೇಕು, ಏನಕ್ಕೆ ಸೆಲ್ ಮಾಡಬೇಕು, ಅದು ಬೈ ಮಾಡಿದ್ರೆ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ, ಸೆಲ್ ಮಾಡಿದ್ರೆ ಪ್ರೈಸ್ ಡಿಕ್ರೀಸ್ ಆಗುತ್ತಾ, ನಾನು ಇದರಲ್ಲಿ ಬೆನಿಫಿಟ್ ಮಾಡ್ತೀನೋ ಅನ್ನೋ ಒಂದು ಕ್ಲಾರಿಟಿ ಇರಬೇಕು. ಓಕೆ, ಇಲ್ಲ ನಾವು ಬೇರೆಯವ್ರ ಒಪಿನಿಯನ್ನು, ಬೇರೆಯವ್ರ ಸಜೆಷನ್ನು, ಬೇರೆ ಟಿಪ್ಸು ಕಾಲ್ಸು ಇದ್ರ ಮೇಲೆ ಡಿಪೆಂಡ್ ಆಗಿ ಟ್ರೇಡ್ ಮಾಡಿದಷ್ಟು ಏನಾಗುತ್ತೆ, ನಮಗೆ ಬೇರೆಯವ್ರ ಮೇಲೆ ಡಿಪೆಂಡೆನ್ಸಿ ಇರುತ್ತೆ. ಅವರು ಎಷ್ಟು ಕ್ಲಾರಿಟಿಯಿಂದ ಅವ್ರು ನಮಗೆ ಸಜೆಸ್ಟ್ ಮಾಡಿದಾರೋ ಅಷ್ಟೇ ಕ್ಲಾರಿಟಿ ನಮಗಿರಲ್ಲ. ಅವ್ರು ಯಾರೋ ಹೇಳಿದ್ರು ಅಂತ ಟ್ರೇಡ್ ಏನೋ ತೊಗೊಂಡ್ಬಿಡ್ತೀವಿ, ತೊಗೊಂಡಾದ್ಮೇಲೆ ಟೆನ್ಷನ್ ಯಾರ್ದು ದುಡ್ಡು ಹಾಕಿದ್ದೀವೋ ಅವ್ರಿಗೆ ಟೆನ್ಷನ್. ಇವಾಗ ನನ್ನ ಕ್ಯಾಪಿಟಲಲ್ಲಿ ನಾನು ಟ್ರೇಡ್ ತೊಗೊಂಡಿದ್ದೀನಿ ಅಂದರೆ ನನಗೆ ಟೆನ್ಷನ್ ಸ್ಟಾರ್ಟ್ ಆಗಿಬಿಡುತ್ತೆ ಅಲ್ವಾ? ಅದು ಇಟ್ಕೋಬಾರ್ದಾ, ಅದು ರಿವರ್ಸ್ ಹೋಗ್ತಿದೆ, ಏನು ಮಾಡೋದು? ಇವಾಗ ಅಲ್ಲಿ ಅದು ರಿವರ್ಸ್ ಹೋಗ್ತಿರುವಾಗ ಅವರು ಹುಷಾರಾಗಿರ್ಬೇಕಲ್ಲ, ಅವ್ರು ಹೇಳ್ತಾರೆ ಸ್ಟಾಪ್ ಲಾಸ್ ಹಾಕಿಲ್ವಾ ಅಂತ ಕೇಳ್ತಾರೆ ಅಲ್ವಾ? ಸೊ ಆವಾಗ ನೀವು ಹೇಳ್ತೀರಾ ಸ್ಟಾಪ್ ಲಾಸ್, ಇದು ನಾವು ಮೊದಲೇ ಹೇಳಿಲ್ಲ, ಸ್ಟಾಪ್ ಲಾಸ್ ಇಲ್ಲದೆ ಟ್ರೇಡ್ ಮಾಡಬಾರ್ದು ಅಂತ ಇನ್ನೊಂದು 4 ಬುಕ್ ಓದ್ತೀರಾ, ಮುಗೀತು ನಿಮ್ಮ ಕತೆ. ಹಿಂಗೆ ಡೈವರ್ಟ್ ಆಗಿಬಿಡೋದು ನಮ್ಮ ಜರ್ನಿ. ಈ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗಲ್ಲಿ ಹೊಸದಾಗಿ ಬಂದು ನಮ್ಮ ಜರ್ನಿ ರಾಂಗ್ ರೂಟ್ ಹಿಡಿಯೋದು ಈ ಥರ ಮಾಡಿಕೊಂಡೆ. ಓಕೆ, ಸೊ ಸ್ಟಾಕ್ ಮಾರ್ಕೆಟಲ್ಲಿ ಯಾರೆಲ್ಲ ಹೊಸದಾಗಿ ನೀವು ಬರಬೇಕು ಅಂತಿದ್ದೀರಾ, ನಿಮಗೆಲ್ಲ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇನ್ನೂ ಒಳಗಡೆ ಕಾಲು ಇಡಬೇಡಿ, ಅಷ್ಟು ಬೇಗ ಕಾಲು ಇಡಬೇಡಿ.
ಫಸ್ಟು ಫುಲ್ಲು ಕ್ಲಾರಿಟಿ ಇದೆಯಾ ಅಂತ ತಿಳ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಕ್ಲಾರಿಟಿ ಎಲ್ಲ ಸಿಕ್ಕಿದ ಮೇಲೆ ನಿಮಗೆ ಒಂದು ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ, ಹೌದು ಈ ಥರ ಮಾಡ್ಕೊಂಡು ಹೋದರೆ ನನಗೆ ಬೆನಿಫಿಟ್ ಆಗುತ್ತೆ ಅಂತ ನಿಮಗೆ ಕಾನ್ಫಿಡೆನ್ಸ್ ಇರುತ್ತೆ. ನೀವೇ ಮಾಡಬೇಕು. ಇನ್ನೊಬ್ರು ಹೇಳಿ ಮಾಡ್ತಾ ಇದ್ದೀರಾ ಅಂದರೆ ಅದು ಅವ್ರ ಕ್ಲಾರಿಟಿ ಮೇಲೆ ನೀವು ಟ್ರೇಡ್ ಮಾಡ್ತಿದ್ದೀರಾ, ಅವ್ರ ಕಾನ್ಫಿಡೆನ್ಸ್ ಮೇಲೆ ನೀವು ದುಡ್ಡು ಇಟ್ಕೊಂಡು ಕೂತಿದ್ದೀರಾ. ಅದು ಯಾವತ್ತೂ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಎಷ್ಟು ಕ್ಲಾರಿಟಿ ಇದೆ ಅದ್ರ ಮೇಲೆ ನೀವು ಟ್ರೇಡ್ ಮಾಡಿ ಅಲ್ವಾ. ಸೊ ಆ ಒಂದು ಲೆಕ್ಕದಲ್ಲಿ ನೋಡಿದಾಗ ಈ ಡೈನಮಿಕ್ ಸಿಸ್ಟಮ್ ಮತ್ತು ಡೈನಮಿಕ್ ಲೈವ್ ಮುಖಾಂತರ ನಮಗೊಂದು ಏನು ಬೆನಿಫಿಟ್ ಅಪ್ಪ ಅಂದರೆ, ಆ ಸಿಸ್ಟಮ್ ನಮಗೆ ಆಟೋಮೆಟಿಕ್ಕಾಗಿ ಇನ್ಫಾರ್ಮೇಷನ್ ಕೊಟ್ಬಿಡ್ತಾ ಇದೆ. ಸಿಗ್ನಲ್ ಎಲ್ಲಿ ಬೈ ಮಾಡಬೇಕು, ಎಲ್ಲಿ ಸೆಲ್ ಮಾಡಬೇಕು ಅನ್ನೋ ಸಿಗ್ನಲ್ ಕೊಡ್ತಿದೆ. ಜೊತೆಯಲ್ಲಿ ಮಾರ್ಕೆಟ್ ಎಲ್ಲಿಂದ ಟರ್ನ್ ಆಗ್ಬೋದು ಅಂತ ಟರ್ನಿಂಗ್ ಪಾಯಿಂಟಲ್ಲಿ ಸಿಗ್ನಲ್ ಕೊಡ್ತಿದೆ. ಜೊತೆಯಲ್ಲಿ ಮಾರ್ಕೆಟ್ ಓವರಾಲ್ ಡೈರೆಕ್ಷನ್ ಯಾವ ಕಡೆ ಇದೆ ಅಂತ ನಮಗೆ ಕ್ಲಾರಿಟಿ ಕೊಡ್ತಿದೆ. ಮೇಲ್ಗಡೆಯಿಂದ ಡೌನ್ ಬರ್ತಿದೆ ಅಂದರೆ ಮೇಲ್ಗಡೆ ಎಷ್ಟು ಸ್ಟ್ರೆಂತ್ ಇದೆ, ಏನಿದೆ ಪ್ರೆಷರ್ ಅದರದ್ದು ಡೌನ್ ಬರೋದಕ್ಕೆ ಅಂತ ಎಲ್ಲ ಕ್ಲಾರಿಟಿ ಸಿಗ್ತಿದೆ. ಆ ಕ್ಲಾರಿಟಿ ಮೇಲೆ ನಮ್ಗೆ ಗೊತ್ತು ಪ್ರೆಷರ್ ಜಾಸ್ತಿ ಇದೆಯಪ್ಪ, ಇದು ಏನೇ ಮೇಲೆ ಹೋದ್ರೂ ವಾಪಸ್ ಡೌನೇ ಬರುತ್ತೆ ಅನ್ನೋ ಕ್ಲಾರಿಟಿಯಲ್ಲಿ ನಮಗೆ ಮೇಲ್ಗಡೆ ಬರೋಂಥ ಸೆಲ್ ಆಪರ್ಚುನಿಟಿನ ಬಿಡಬಾರ್ದು. ಇಷ್ಟು ಕ್ಲಾರಿಟಿ ನಾವು ಇನ್ನೂ ಟ್ರೇಡೇ ಮಾಡಿರಲ್ಲ, ಅದಕ್ಕೆ ಮುಂಚೆನೇ ಇಷ್ಟು ಕ್ಲಾರಿಟಿ ಇಟ್ಕೊಂಡು ಕೂತಿರ್ತೀವಿ. ಅದರಲ್ಲೂ ಡೈನಮಿಕ್ ಲೈವ್ ಪ್ರಕಾರ ಟ್ರೇಡ್ ಮಾಡ್ತಿರೋವಾಗ ಈ ಜೊತೆಯಲ್ಲಿ ಡೈನಮಿಕ್ ಸಿಸ್ಟಮ್ ಒಂದು ಜೊತೇಲಿ ಇದ್ಬಿಟ್ರೆ, ಇದು ಎರಡನ್ನೂ ಕಾಂಬಿನೇಷನ್ ಆಗಿ ನಾವು ಏನಾದ್ರು ಯೂಸ್ ಮಾಡೋಕ್ಕೆ ರೆಡಿ ಆಗಿಬಿಟ್ವಿ ಅಂದರೆ ನಿಜವಾಗ್ಲೂ ಹೇಳ್ತೀನಿ, ಮಾರ್ಕೆಟಲ್ಲಿ ಮೇಜರ್ ಅಪ್ ಆ್ಯಂಡ್ ಡೌನ್ ಮೂಮೆಂಟ್ ಮಾತ್ರ ಅಲ್ಲ, ಸಣ್ಣ ಪುಟ್ಟ ಅಪ್ ಆ್ಯಂಡ್ ಡೌನ್ ಮೂಮೆಂಟ್ ಯಾವುದು ಮಿಸ್ ಮಾಡದೆ ಕೂಡ ಟ್ರೇಡ್ ಮಾಡೋಂಥ ಆಪರ್ಚುನಿಟಿ ಈ ಎರಡು ಸಿಸ್ಟಮ್, ಈ ಎರಡು ಸಾಫ್ಟ್ವೇರ್ ನಮಗೆ ಕೊಡುತ್ತೆ. ಓಕೆ, ಸೊ ಐ ಹೋಪ್ ಈ ವಿಡಿಯೋ ಮುಖಾಂತರ ನಿಮಗೆ ಈ ಎರಡು ಟ್ರೇಡಲ್ಲಿ ಬೆನಿಫಿಟ್ ಬಂದಿದೆ. ಎಷ್ಟು ಬೆನಿಫಿಟ್ ಅದೆಲ್ಲ ಒಂದು ಕಡೆ ಬಿಡಿ, ಬಟ್ ಟ್ರೇಡ್ ಎಷ್ಟು ಸಿಂಪಲ್ಲಾಗಿ ಎಫರ್ಟ್ಲೆಸ್ ಆಗಿ ಮಾಡೋಕ್ಕಾಗ್ತಿತ್ತು. ಆ ಟ್ರೇಡ್ ಮಾಡೋಕ್ಕೆ ಮುಂಚೆ ಏನು ಕ್ಲಾರಿಟಿ ತೊಗೊಂಡು ಟ್ರೇಡ್ ಮಾಡಿದರೆ ಈಸಿ ಆಗಿಬಿಟ್ಟಿರೋದು ನಿಮಗೆ ಟ್ರೇಡು. ಆರಾಮಾಗಿ ಬೆನಿಫಿಟ್ ಬರೋ ತನಕ ವೆಯ್ಟ್ ಮಾಡಿ, ಆ ಸಿಸ್ಟಮ್ ಎಕ್ಸಿಟ್ ಹೇಳೋ ತನಕ ವೆಯ್ಟ್ ಮಾಡಿ ಬುಕ್ ಮಾಡಿದರೆ ನಮ್ಗೆ 15,000-16 ಸಾವಿರ ರೂಪಾಯಿ ಬೆನಿಫಿಟ್ ಬಂದಿರೋದು ಸಿಂಗಲ್ ಲಾಟಲ್ಲಿ ಮಾಡಿ. ಇವಾಗ ನಾನು 10 ಲಾಟಲ್ಲಿ ಮಾಡ್ತೀನಿ ಅಂದರೆ ಮಾಡಿ, ತೊಂದರೆನೇ ಇಲ್ಲ. ಮಾಡಿ ಈ ಥರ ಫಾಲೋ ಮಾಡಿ ನೀವು ಬೆನಿಫಿಟ್ ಮಾಡ್ತಾ ಕಂಟಿನ್ಯೂಸ್ ಕನ್ಸಿಸ್ಟೆಂಟಾಗಿ ಬೆನಿಫಿಟ್ ಮಾಡ್ತಾ ನಿಮ್ಗೆ ಏನಾಗ್ಬಿಡುತ್ತೆ, ಆ ಬ್ಲಡ್ಡಲ್ಲಿ ಹೋಗ್ಬಿಡುತ್ತೆ ಇದನ್ನು ಫಾಲೋ ಮಾಡೋದು. ಮಾಡ್ತಾ ಆ ಕಾನ್ಫಿಡೆನ್ಸಲ್ಲಿ ನೀವು ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಂಡು ಮಾಡಿ, ತೊಂದರೆನೇ ಇಲ್ಲ. ಕ್ಲಿಯರ್ ಅಲ್ವಾ? ಸೊ ಐ ಹೋಪ್ ಆರ್ತಿ ಇಂಡಸ್ಟ್ರೀಸಲ್ಲಿ ಆಗಿರೋಂಥ ಪ್ರೈಸ್ ಮೂಮೆಂಟ್, ಈ ಪ್ರೈಸ್ ಮೂಮೆಂಟಲ್ಲಿ ಯಾವ ಥರ ಟ್ರೇಡ್ ಮಾಡ್ಬೋದಾಗಿತ್ತು ಅನ್ನೋ ಒಂದು ಕ್ಲಾರಿಟಿ ನಿಮಗೆ ಇವತ್ತು ಸಿಕ್ಕಿದೆ ಅಂತ ಅಂದ್ಕೊತೀನಿ. ನಮಸ್ಕಾರ.